ಆಲ್ಮೋಸ್ಟ್ ಎಲ್ಲಾ ಮುಗ್ದೆ ಹೋಯ್ತು, ಇನ್ನೇನು ಉಳ್ಕಂಡೇ ಇಲ್ಲ ಅಂತ ಅನ್ಕೊಳ್ಳೋ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ನನ್ಗೊಂದು ವಿಡಿಯೋ ಸಿಕ್ಬಿಡ್ತದೆ, ಅನಿರುದ್ಧ್ ಮಾತಾಡಿರೋಂತ ವಿಡಿಯೋ. Every minute that we have been working on this film has been very enjoyable, number of times, and I hope this film does really well and there is a Coolie 2 which happens also. So I just ಈ ವಿಡಿಯೋ ನೋಡಿದ್ಮೇಲೆ ಕನ್ಫರ್ಮ್ ಆಗೋಯ್ತು ನಂಗೆ, ಕೂಲಿ 2 ಬರೋದಂತೂ ಅಫಿಷಿಯಲಿ ಕನ್ಫರ್ಮ್. ಅವಾಗಿಂದನು ಹೇಳಿದ್ದೆ, ಇವಾಗ್ಲೂ ಅದನ್ನೇ ಹೇಳ್ತಾ ಇರೋದು, ಈ ಸಿನಿಮಾ LCU ಒಳಗಡೆ ಕನೆಕ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಲೊಕೇಶನ್ ಅವ್ರು ಹೇಳ್ಬಿಟ್ಟಿದ್ರೆ ಇದು ಸ್ಟ್ಯಾಂಡ್ ಅಲೋನ್ ಸಿನಿಮಾ ಅಂತ, ಬಟ್ LCU ಕನೆಕ್ಟ್ ಮಾಡೋದೇ ಇಲ್ಲ ಅಂತ ಏನಾದ್ರು ರೂಲ್ಸ್ ಮಾಡ್ಕೊಂಡಿದಾರ? ಇಲ್ವಲ್ಲ. ಇನ್ನ ಈ ವಿಡಿಯೋ ನೋಡಿದ್ಮೇಲೆ ಸ್ಟೋರಿ ಯಾವ್ಯಾವ ರೀತಿಯಲ್ಲಿ ಬರ್ಬೋದು, LCU ಒಳಗಡೆ ಯಾವ ರೀತಿ ಮರ್ಜ್ ಆಗ್ಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀನಿ. ಸ್ಪಾಯ್ಲರ್ ವಾರ್ನಿಂಗ್, ಫುಲ್ ಆಗಿ ವಾರ್ನಿಂಗ್ ಕೊಡ್ತಾ ಇದೀನಿ. ಮೊದಲನೇದಾಗಿ ಲೋಕೇಶ್ ಕನಕರಾಜ್ ಅವರು ಕೂಲಿ ಸಿನಿಮಾದ ಒಳಗಡೆ ದೊಡ್ಡ ಈಸ್ಟರ್ ಎಗ್ ನ ಇಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಯಾರಿಗಾದ್ರು ಗೊತ್ತಾ? ನೋ, ಅದ್ರ ಬಗ್ಗೆ ನಿಮ್ಗೆ ಐಡಿಯಾನೇ ಇಲ್ವಲ್ಲ. ಇದು ಸ್ಟ್ಯಾಂಡ್ ಅಲೋನ್ ಸಿನಿಮಾ ಅಷ್ಟೇ. ಸಿನಿಮಾದ ಒಳಗಡೆ ಕಾಣಿಸ್ಕೊಳ್ಳುವಂತ ಒಂದು ಕ್ಯಾರೆಕ್ಟರ್ ದಯಾಲ್, ಮೋನಿಕಾ ಸಾಂಗ್ ಒಳಗಡೆ ಸ್ಟೆಪ್ ಹಾಕಿದಾರಲ್ಲ ಅವರೇನೆ. ಇವ್ರು ಮಾಡ್ತಾ ಇರುವಂತ ಇಲ್ಲಿಗಲ್ ಬಿಸ್ನೆಸ್ ಒಳಗಡೆನು ಕೂಡ ಒಂದು ಲ್ಯಾಂಡ್ ಮಾರ್ಕ್ ಇದೆ. ಸಿಗ್ನೇಚರ್ ಸ್ಟೈಲ್ ಅಲ್ಲಿ ಲೋಕೇಶ್ ಅಣ್ಣ ಅವರು ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ. ಡು ಯು ನೋ? ಆವಾಗಿಂದನೂ ಒಂದು ಗಾದೆ ಮಾತಿದೆ, ಟೈಮ್ ಈಸ್ ಮನಿ, ಮನಿ ಈಸ್ ಟೈಮ್. ಕರೆಕ್ಟ್ ಆಗಿರೋ ಟೈಮ್ ನ ನೋಡ್ಕೊಳ್ಳೋದಕ್ಕೆ ಅಂತ ವಾಚ್ ನ ಸೃಷ್ಟಿ ಮಾಡಿದ್ದಾರೆ. ವಾಚ್ ಅಲ್ಲೇ ಬೆಸ್ಟ್ ಆಫ್ ದ ಬೆಸ್ಟ್, ತುಂಬಾನೇ ಕಾಸ್ಟ್ಲಿಯಸ್ಟ್ ಆಗಿರುವಂತ ವಾಚ್ ಯಾವ್ದು ಹೇಳಿ ನೋಡೋಣ? ನನ್ನ ಕೇಳೋದಾದ್ರೆ ರೋಲೆಕ್ಸ್. ಅರ್ಥ ಆಯ್ತಾ? ರೋಲೆಕ್ಸ್ ವಾಚ್ ಗೊತ್ತು ತಾನೆ? ಈ ಒಂದು ರೆಫರೆನ್ಸ್ ನ ಇಲ್ಲಿ ಇಟ್ಟಿದ್ದಾರೆ ಅಂದ್ರೆ ನಿಮ್ಗೆ ಐಡೆಂಟಿಫೈ ಮಾಡಕ್ ಆಗಿಲ್ಲ ಅಂದ್ರೆ ನೀವೆಂತ ಬೇಡ ಬಿಡಿ, ಹೋಗ್ಲಿ ಬಿಡಿ ಆಯ್ತು. ಸಿನಿಮಾದೊಳಗಡೆ ದಯಾಲು ತುಂಬಾನೇ ಕಾಸ್ಟ್ಲಿಯಸ್ಟ್ ಆಗಿರುವಂತ ವಾಚ್ ಗಳನ್ನ ಸ್ಮಗ್ಲಿಂಗ್ ಮಾಡ್ತಾ ಇರ್ತಾನೆ. ಇಲ್ಲಿ ಇದು ರೆಫರೆನ್ಸ್ ತೋರಿಸ್ತಾ ಇದೆ ರೋಲೆಕ್ಸ್ ಅಂದ್ರೆ. ಇಲ್ಲಿ ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ರೋಲೆಕ್ಸ್ ಅನ್ನೋ ಒಂದು ಕ್ಯಾರೆಕ್ಟರ್ ನ ಈ ರೀತಿ ರೆಪ್ರೆಸೆಂಟ್ ಮಾಡಿದ್ದಾರೆ ಲೋಕೇಶ್ ಅಣ್ಣ ಅವರು, ತುಂಬಾನೇ ಸೀಕ್ರೆಟ್ ಆಗಿ. ಯಾವ ಲೆವೆಲ್ ಅಲ್ಲಿ ನಮ್ಮನ್ನ ಬಕ್ರಾ ಮಾಡಿದ್ದಾರೆ ಅಂದ್ರೆ ಇದನ್ನ ಐಡೆಂಟಿಫೈ ಮಾಡೋದಕ್ಕೆ ಯಾರ ಕೈಲೂ ಆಗ್ಬಾರ್ದು. ಜೊತೆಗೆ ಈ ಸಿನಿಮಾನ ಸ್ಟ್ಯಾಂಡ್ ಅಲೋನ್ ಅಂತ ಅನೌನ್ಸ್ಮೆಂಟ್ ಮಾಡ್ಬಿಟ್ಟು ಸೆಕೆಂಡ್ ಪಾರ್ಟ್ ಅಲ್ಲಿ ಇದನ್ನ ತಗೊಂಡೋಗಿ LCU ಗೆ ಕನೆಕ್ಟ್ ಮಾಡ್ಬಿಟ್ರೆ ಅವಾಗ ಹೆಂಗಿರ್ತದೆ? ಈ ರೀತಿನೂ ಕೂಡ ಯೋಚನೆ ಮಾಡಿರ್ಬೋದಲ್ಲ. ಅಂಡ್ ಮೋರ್ ಎವರ್ ಈ ಸಿನಿಮಾದಲ್ಲಿ ಅಮೀರ್ ಖಾನ್ ಅವರು ಕೊಟ್ಟಿರುವಂತ 5 minutes ಕ್ಯಾಮಿಯೋ ಒಳಗಡೆ ಎಷ್ಟು ದೊಡ್ಡ ಸೀಕ್ರೆಟ್ ಇದೆ ಅಂದ್ರೆ ಇದನ್ನ ನಿಮ್ಮ ಅಪ್ರಾಣೆಗೂ ನೀವು ಯೋಚನೆ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ನಿನಗೆ ಗೊತ್ತಿರೋ ಹಾಗೆ ದಾಹ ಅನ್ನೋ ಒಂದು ಕ್ಯಾರೆಕ್ಟರ್ ಅಲ್ಲಿ ಅಮೀರ್ ಖಾನ್ ಅವರು ಆಕ್ಟ್ ಮಾಡಿದ್ದಾರೆ. ತುಂಬಾನೇ ಸೀಕ್ರೆಟ್ ಆಗಿ ಇವ್ರದ್ದು ಒಂದು ಮಿಷನ್ ಇದೆ. ಅದಕ್ಕೋಸ್ಕರನೇ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ರಜನಿಕಾಂತ್ ಸಾಥ್ನು ಕೂಡ ಕೇಳಿರ್ತಾರೆ ಅಮೀರ್ ಖಾನ್ ಅಂದ್ರೆ ದಾಹ, ನೀನು ನನ್ ರೈಟ್ ಹ್ಯಾಂಡ್ ಆಗ್ಬೇಕು ಈಗ ಅರ್ಜೆಂಟ್ ಅಷ್ಟೇನೆ. ಏನಕ್ಕೋಸ್ಕರ ರೈಟ್ ಹ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಅಮೀರ್ ಖಾನ್ ಅವರು ಇಲ್ಲಿ ಒತ್ತಾಯನ ಮಾಡ್ತಿದ್ರು ರಜನಿಕಾಂತ್ಗೆ ಅಂತ ಸ್ವಲ್ಪನಾದ್ರೂ ಐಡಿಯಾ ಇರ್ಬೋದಾ? ಇರ್ಬೋದು. ಇನ್ನೊಂದು ಆಂಗಲ್ ಅಲ್ಲಿ ನೋಡೋದಾದ್ರೆ ಅಮೀರ್ ಖಾನ್ ಇಂಡಿಯಾದಲ್ಲಿ ಇಲ್ದೇನೆ ಆಸ್ಟ್ರೇಲಿಯಾದಲ್ಲಿ ಯಾಕೆ ಹೊಂದ್ಕೊಂಡಿರ್ಬೋದು? ಇಂಡಿಯಾಗ್ ಬರೋದಕ್ಕೆ ಇಷ್ಟೊಂದು ಟೈಟ್ ಸೆಕ್ಯೂರಿಟಿ ಆಗೇನೆ ಸೈಮನ್ ಇವನ್ ಸಾತು ಏನಕ್ಕಿರ್ಬಹುದು? ಸಮಥಿಂಗ್ ಅಮೀರ್ ಖಾನ್ ಆಗೇನೆ ರೋಲೆಕ್ಸ್ ಮಧ್ಯೆ ಏನೋ ಒಂದು ದೊಡ್ಡ ಕರ್ಮಕಾಂಡ ಆಗಿರ್ಬೋದು. ಇವರಿಬ್ರು ಮಧ್ಯೆ ಏನೋ ಒಂದು ದೊಡ್ಡ ದುಶ್ಮನಿ ಇರ್ಲಬಹುದು ಅಂತ ಇದು ಹೇಳ್ತಾ ಇದ್ದ ನಂಗೆ. ಇದು ಹೇಳ್ತಾ ಇರೋದು ನಂಗೆ. ಸೊ ಇದಕ್ಕೋಸ್ಕರನೇ ರಜನಿಕಾಂತ್ ಅವರ ಸಾಥ್ ಕೇಳಿರ್ಬೋದು ದಾಹ. ಇದನ್ ಕೇಳ್ಬಿಟ್ಟು ನನ್ಗಂತೂ ದಾಹ ಆಗೋಯ್ತು, ನೀರ್ ಕುಡಿಲೇಬೇಕೀಗ. ಒಟ್ನಲ್ಲಿ ಕೂಲಿ 2 ಬರೋದಂತೂ ಅಫಿಷಿಯಲಿ ಕನ್ಫರ್ಮ್, ಇದ್ರ ಬಗ್ಗೆ ಡೌಟೇ ಬೇಡ. ಬಟ್ ಅನ್ಕೊಂಡಂಗೆ ಅಮೀರ್ ಖಾನ್ ಏನಾದ್ರು ಟೀಮ್ ಅಪ್ ಮಾಡ್ಬೋದಾ ರೋಲೆಕ್ಸ್ ನ ಬೀಟ್ ಮಾಡೋದಕ್ಕೆ? ಅದು ಕೂಡ ರಜನಿಕಾಂತ್ ಜೊತೆಗೆ. ಇಲ್ಲಿ ರೋಲೆಕ್ಸ್ ಅನ್ನೋ ವಾಚ್ ನ ಈ ರೀತಿ ರೆಪ್ರೆಸೆಂಟ್ ಮಾಡಿರುವಂತ ಲೊಕೇಶನ್ ಅವ್ರಿಗೆ ಆಡ್ಸ್ ಆಫ್. ಈ ರೀತಿ ಒಂದು ಕ್ಯಾಮಿನೋ ಕೊಟ್ಟಿದ್ದಾರೆ, ನಾವೆಲ್ಲ ಕಂಡಿಡಿಯಕ್ಕಾಗಿಲ್ಲ, ನಾವೆಲ್ಲ ಬಕ್ರಗಳೇ. ಸೊ ಓವರ್ ಆಲ್ ಆಗಿ ನೋಡೋದಾದ್ರೆ ಕೂಲಿ ಸಿನಿಮಾನು ಕೂಡ LCU ಪಾರ್ಟ್ ಆಗುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಚಾಪ್ಟರ್ 2 ಬರೋವರೆಗೂ ವೇಟ್ ಮಾಡ್ಬೇಕು. ಬಟ್ ಲೋಕೇಶ್ ಅಣ್ಣ ಅವರು ಈ ರೀತಿನೂ ಕೂಡ ಆಟ ಆಡಬಹುದು ಅಂತ ನನ್ನ ಮನ್ಸು ಇವಾಗ್ಲೂ ಕೂಡ ಬಡ್ಕೊಂಡ್ ಹೇಳ್ತೈತೆ. ಇದನ್ನ ನಿಮ್ ಮುಂದೆ ಇಟ್ಟಿದ್ದೀನಿ ಅಷ್ಟೇ. ಸೊ ನೋಡೋಣಾಗಿದ್ರೆ ಕೂಲಿ 2 ಯಾವಾಗ ಬರ್ಬೋದು? ಲೋಕೇಶ್ ಅಣ್ಣ ಅವರು ಅನ್ಕೊಂಡಾಗಿ ಈ ರೀತಿ ಏನಾದ್ರು LCU ಒಳಗಡೆ ಕನೆಕ್ಟ್ ಮಾಡ್ಬಿಡ್ತಾರ? ವೇಟ್ ಅಂಡ್ ಸಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬೈ.